ನೀವೇನಾದರೂ ಟೈಪಿಂಗ್ ವರ್ಕ್ನ ಹುಡುಕ್ತಾ ಇದ್ದೀರಾ? ತಿಂಗಳಿಗೆ 35,000ವರೆಗೂ ಸಂಬಳನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ ಮಾಡೋ ನೆಸೆಸಿಟಿನೇ ಇಲ್ಲ. ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ನಾನಿಲ್ಲಿ 2 ಮೆಥಡಲ್ಲಿ ನಿಮಗೆ ಅಪ್ಲೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ವೆಬ್ಸೈಟಲ್ಲಿ, ಒಂದು ಸೆಕೆಂಡರಿ ಪ್ಲ್ಯಾಟ್ಫಾರ್ಮಲ್ಲಿ. ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ನಿಮಗೆ ತುಂಬ ಯೂಸ್ಫುಲ್ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ, ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡವರೆಗೂ ನೋಡಿ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ಯಾರೆಲ್ಲ ನಮಗೆ ಟೈಪಿಂಗ್, ಕಾಪಿ ಪೇಸ್ಟ್ ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡೋ ರೀತಿಯಾದಂಥ ಕೆಲಸ ಬೇಕು, ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್, ವರ್ಡ್ಗಳನ್ನ ಮಾತ್ರ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಕಾಲಿಂಗ್ ಇರೋದಿಲ್ಲ, ಸೇಲ್ಸ್ಗಳಿರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ. ಆರಾಮಾಗಿ ನೀವು ಎಂಟ್ರಿನ ಮಾಡ್ಬೋದು. ನಿಮ್ಮ ಕೆಲಸ ಏನು ಅಂದರೆ ಕಂಪ್ನಿಯವರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು, ಆ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ಮಿಸ್ಟೇಕ್ಸ್ ಇಲ್ಲರೆ ಅಪ್ಡೇಟ್ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ನಿಮಗೆ ಈ ಕಂಪ್ನಿಯವರು ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ, ಗೈಡ್ ಮಾಡ್ತಾರೆ. ಕೆಲಸದ ಮಧ್ಯದಲ್ಲಿ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಯಾರೆಲ್ಲ ಈ ರೀತಿಯಾದಂಥ ಸಿಂಪಲ್ ಆದಂಥ ಕೆಲಸನ ಹುಡುಕ್ತಿದ್ರಿ, ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ, PUC ಪಾಸ್ ಆಗಿದ್ದೀವಿ ಅಷ್ಟೇ, ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ ಅಥವಾ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿಲ್ಲ, ಕೋರ್ಸಸ್ ಮಾಡಿಲ್ಲ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ನೀವು 12th ಪಾಸ್ ಆಗಿ ನಿಮಗೆ ಜಸ್ಟ್ ಮೈಕ್ರೋಸಾಫ್ಟ್ ಎಕ್ಸೆಲ್, ವರ್ಡ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ, ಅಥವಾ ಅವ್ರು ಹೇಳಿರೋವಂಥ ಶೀಟ್ಸ್ಗಳಲ್ಲಿ ಡೇಟಾಗಳನ್ನ ಎಂಟ್ರಿ ಮಾಡೋಕ್ಕೆ, ಟೈಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡಿದರೆ ನಿಮಗೆ 35,000 to 36,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಫ್ರೆಷರ್ಸ್ ಆದರೆ ನಿಮಗೆ ಲೈಕ್ 18+ ಸ್ಯಾಲ್ರಿ ಇರುತ್ತೆ, ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಫ್ರೆಷರ್ಸ್ಗಳಿಗೆ 35,000 to 36,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಥವಾ ನೀವು ಫ್ರೆಷರ್ಸ್ ಆಗಿ ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ ಅಂದರೆ ನಿಮಗೂ ಕೂಡ 36,000ವರೆಗೂ ಸ್ಯಾಲ್ರಿ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ನಾನು ಏನು ಕೆಲಸ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ವೆಬ್ಸೈಟ್ ಮತ್ತು ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ ಎರಡರಲ್ಲೂ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ವೆಬ್ಸೈಟ್ದು ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಇಂಪಾರ್ಟೆಂಟ್ ಇದೆ. ಸೊ ಸ್ಕಿಪ್ ಮಾಡದೆ ಈ ರೋಲಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲ ಎಂಡ್ವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಏನು ವರ್ಕ್ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಆ ಕಂಪ್ನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಕೂಡ ನೀವು 2 ಟೈಪ್ಸಲ್ಲಿ ಅಪ್ಲೈನ ಮಾಡ್ಬೋದು. ಒಂದು ಅವರ ವೆಬ್ಸೈಟ್ ಮೂಲಕ, ಇನ್ನೊಂದು ನೌಕರಿ ಪ್ಲ್ಯಾಟ್ಫಾರ್ಮ್ ಮೂಲಕ. ನೌಕರಿ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ಅಪ್ಲೈನ ಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದರಿಂದ ಅಲ್ಲೂ ಕೂಡ ನಿಮ್ಮ ರೆಸ್ಯೂಮ್ ಶೋ ಆಗುತ್ತೆ, ಇಲ್ಲೂ ಕೂಡ ನಿಮ್ಮ ರೆಸ್ಯೂಮ್ ಶೋ ಆಗೋದ್ರಿಂದ ಒಬ್ಬ ಕ್ಯಾಂಡಿಡೇಟ್ ನಿಮ್ಮನ್ನ ಲೈಕ್ ರಿಜೆಕ್ಟ್ ಮಾಡಿದ್ರು, ಇನ್ನೊಬ್ಬರು ಕ್ಯಾಂಡಿಡೇಟ್ ನಿಮ್ಮನ್ನ ರೆಸ್ಯೂಮ್ನ ಚೆಕ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇಲ್ಲೂ ಕೂಡ ಅಪ್ಲೈನ ಮಾಡಿ, ಅಂದರೆ ವೆಬ್ಸೈಟಲ್ಲೂ ಕೂಡ ಅಪ್ಲೈನ ಮಾಡಿ, ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಅಪ್ಲೈನ ಮಾಡಿ. ನಾನು ಹೇಗೆ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ವೆಬ್ಸೈಟಲ್ಲಿ ನೀವು ಅಪ್ಲೈನ ಮಾಡಬೇಕಾದ್ರೆ ನಾರ್ಮಲ್ ಆಗಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ನೀವು ಜಸ್ಟ್ ಒಂದು ಲೈಕ್ ಮೆಸೇಜ್ನ ಸೆಂಡ್ ಮಾಡೋ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗಿದೆ. ಸೊ ಅದರಿಂದ ಕರೆಕ್ಟಾಗಿ ನೀವು ಚೆಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ನ ನೀವು ನೋಡ್ಬೋದು. ಯಾವ ಲೈಕ್ ಫೀಲ್ಡಲ್ಲಿ ಇದು ವರ್ಕ್ ಮಾಡುತ್ತೆ ಅನ್ನೋದನ್ನೆಲ್ಲ ಕೂಡ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ವೆಬ್ ಡಿಸೈನಿಂಗ್ ಅಥವಾ ಡೆವಲಪ್ಮೆಂಟ್ ಮತ್ತು ಡಿಸೈನಿಂಗ್, ಆ ರೀತಿ ಸಾಕಷ್ಟು ಫೀಲ್ಡ್ಗಳಲ್ಲಿ ಇದು ವರ್ಕ್ ಮಾಡುತ್ತೆ. ಲೈಕ್ ಸೋಷಿಯಲ್ ಮೀಡಿಯಾ, ಕಾಮರ್ಸ್, ಟೆಕ್ನಿಕಲ್ ಸಪೋರ್ಟ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದು ವರ್ಕ್ ಆಗುತ್ತೆ. ಹಾಗೆ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನು ಕೂಡ ಅವರಿಲ್ಲಿ ಶೋ ಮಾಡಿದ್ದಾರೆ. ನೀವು ಅದನ್ನು ಚೆಕ್ನ ಮಾಡ್ಕೊಬೋದು. ಇದು ಹೋಮ್ ಪೇಜ್ನ ನೀವು ಚೆಕ್ಔಟ್ ಮಾಡಿದ್ರೆ. ಇನ್ನು ಸರ್ವಿಸ್ ಪೇಜಸ್ನ ಚೆಕ್ ಮಾಡಿದ್ರೆ ಕೆಲವೊಂದು ಎಲ್ಲ ಏನೆಲ್ಲ ಕ್ಯಾಟಗರಿಯಲ್ಲಿ ಅವರು ವರ್ಕ್ನ ಮಾಡ್ತಾರೆ ಅದೆಲ್ಲ ಕ್ಯಾಟಗರಿಯಲ್ಲಿ ಶೋ ಆಗುತ್ತೆ. ನೀವು ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ವೆಬ್ ಡೆವಲಪ್ಮೆಂಟು, ಕಾಮರ್ಸ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನರ್, IT ಸರ್ವಿಸಸ್ಸು, ಹಾಗೆ ECO ಎಲ್ಲನೂ ಕೂಡ ಇಲ್ಲಿ ಮಾಡ್ತಾರೆ. ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ಬ್ಲಾಗ್ಸ್ ಇದೆ, ಅಬೌವ್ ಇದೆ, ಕಾಂಟ್ಯಾಕ್ಟಸ್ ಎಲ್ಲ ಇದೆ. ಬಟ್ ನೀವಿಲ್ಲಿ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು ಅಥವಾ ಅಪ್ಲೈನ ಮಾಡಬೇಕು ಅಂದರೆ ಇನ್ನೊಂದು ಬೇರೆ ಸ್ಟೆಪ್ಪೇ ಇದೆ. ಅದಕ್ಕಿಂತ ಮುಂಚೆ ಅವರ ರೋಲ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟು ಅದಾದಮೇಲೆ ಇಲ್ಲಿ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ.
ಸೊ ನೀವಿಲ್ಲಿ ನೋಡಿದ್ರೆ ಇದು ನೌಕರಿ ಪ್ಲಾಟ್ಫಾರ್ಮಲ್ಲಿ ಅದೇ ಕಂಪ್ನಿಯ ಕಡೆಯಿಂದ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ನೀವಿಲ್ಲಿ ನೋಡಿದ್ರೆ ಲೈಕ್ ಡೇಟಾ ಎಂಟ್ರಿ ಆಪರೇಟರ್, ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಫ್ರಮ್ ಆಫೀಸ್ ಎರಡಕ್ಕೂ ಕೂಡ ಇಲ್ಲಿ ಓಪನಿಂಗ್ ಇದೆ. ಸೊ ನೀವಿಲ್ಲಿ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಬೋದು. ಹಾಗೆ ನೀವಿಲ್ಲಿ ಪೋಸ್ಟ್ ಮಾಡಿರೋ ಕಂಪ್ನಿ ನೇಮ್ ಕೂಡ ನೀವು ಚೆಕ್ಔಟ್ ಮಾಡ್ಕೊಬೋದು, ಸೇಮೇ ಇದೆ. ಹಾಗೆ ಇದು ಲೈಕ್ 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ಫ್ರೆಶರ್ಸ್ ಅದು ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ಸ್ಯಾಲ್ರಿ ಕೂಡ ಇವರು 2,40,000 ಇಂದ 2,25,000 ಅವರಿಲ್ಲಿ ನಾವು ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ 16,000 ಸಮಥಿಂಗಿಂದ 35,400 ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗ್ತಾ ಹೋಗ್ತಾ ಇರುತ್ತೆ. ಸಾರಿ, ಇಲ್ಲಿ ಅವರು ಮೆನ್ಷನ್ ಮಾಡಿರೋದು 2 lakh ಇಂದ 4,25,000 ಪ್ರೊವೈಡ್ನ ಮಾಡ್ತೀವಿ ಅಂತ. ಸೊ ಅದರ ಅಕಾರ್ಡಿಂಗ್ ನಿಮಗೆ 16,000 ಸಮಥಿಂಗಿಂದ 35,000 ಇಂದ 36,000 ನಿಮ್ಗೆ ಇಲ್ಲಿ ಪರ್ ಮಂತ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಹೈರಿಂಗ್ ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಇದೆ. ನೀವು ವರ್ಕ್ ಫ್ರಮ್ ಆಫೀಸ್ ಮಾಡಿದ್ರೆ, ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದರೆ ನೀವು ಎಲ್ಲಿಂದ ಕೂಡ ಅಪ್ಲೈನ ಮಾಡ್ಬೋದು. 1 ಡೇ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಜಸ್ಟ್ 24 hours ಆಗಿದೆ, ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊತಾ ಇದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಅವ್ರ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ಅಥವಾ ಅಪ್ಡೇಟ್ ಮಾಡುವಂಥದ್ದು ಏನಿದೆ ಅದ್ರ ಬಗ್ಗೆ ರಿಲೇಟೆಡ್ ಅವರು ಕೊಟ್ಟಿದ್ದಾರೆ. ನಾನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಸೊ ನೀವಿಲ್ಲಿ ನೋಡಿದ್ರೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ವಿ ಆರ್ ಲುಕಿಂಗ್ ಫಾರ್ ಅ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಟು ಜಾಯಿನ್ ಅವರ್ ಡೈನಾಮಿಕ್ ಟೀಮ್ ಆ್ಯಂಡ್ ಎನ್ಬಾರ್ಕ್ ಆನ್ ಅ ರಿವಾರ್ಡಿಂಗ್ ಕೆರಿಯರ್ ಜರ್ನಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಡೇಟಾ ಎಂಟ್ರಿ ಆಪರೇಟರ್ಗೆ ನಾವು ನಮ್ಮ ಡೈನಾಮಿಕ್ ಟೀಮ್ಗೆ ಹೈರಿಂಗ್ನ ಮಾಡ್ತಾ ಇದ್ದೀವಿ. ಅದು ಕೂಡ ಒಂದು ಕೆರಿಯರ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯದು ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ವರ್ಕ್ ಏನು ಅಂದರೆ ಇನ್ಪುಟ್ ಆ್ಯಂಡ್ ಅಪ್ಡೇಟ್ ಡೇಟಾ ಇಂಟು ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇನ್ಪುಟ್ ಅಂದರೆ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ಅಥವಾ ಎಂಟ್ರಿ ಮಾಡುವಂಥದ್ದು ಇರುತ್ತೆ. ಆಲ್ರೆಡಿ ಇರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ಅವ್ರು ಯಾವುದು ಹೊಸ ಅಪ್ಡೇಟ್ ಮಾಡುವಂಥ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ ಅದನ್ನು ಅಪ್ಡೇಟ್ ಮಾಡೋದು ಕಂಪ್ಯೂಟರಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎನ್ಶೋರ್ ಆ್ಯಂಡ್ ವೆರಿಫೈ ಅಕ್ಯುರಸಿ ಆಫ್ ದ ಡೇಟಾ ಎಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಅವ್ರು ಕೊಟ್ಟಿರೋಂಥ ಡೇಟಾಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದನ್ನು ಚೆಕ್ ಮಾಡಿ ವೆರಿಫೈನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ಫ್ರಮ್ ಹೋಮ್ ಅವೈಲಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮನೆಯಿಂದ ಕೂಡ ಕೆಲಸನ ಮಾಡ್ಬೋದು. ಇನ್ನು ಇಲ್ಲಿ ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ರೋಲ್ ಏನು ಅಂದರೆ ಡೇಟಾ ಎಂಟ್ರಿ ಅಥವಾ MIS ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು IT ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಬೋದು. ನಾನು ನಿಮಗೆ ವೆಬ್ಸೈಟಲ್ಲೂ ಕೂಡ ತೋರಿಸಿದೆ IT ಸರ್ವಿಸಸ್ ಕೊಡ್ತಾರೆ ಅಂತ. ಸೊ ಇದು ಅಂಡರ್ ಹತ್ರದೇ ಬರುತ್ತೆ. ಇನ್ನು ಡಿಪಾರ್ಟ್ಮೆಂಟ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆ್ಯಂಡ್ ಆಪ್ರೇಟರ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಫುಲ್ ಟೈಮ್ ಪರ್ಮನೆಂಟ್, ರೋಲ್ ಬಂದು ಬ್ಯಾಕ್ ಆಫೀಸ್ ಆಗಿರುತ್ತೆ. ಹಾಗೆ ಎಜುಕೇಷನ್ಸ್ನ ನೀವು ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಜಸ್ಟ್ PUC ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ನೀವು ಜಾಸ್ತಿ ಓದಿರಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಜಸ್ಟ್ ನಾವು PUC ಪಾಸ್ ಆಗಿದ್ದೀವಿ ಅಂದರೂ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಕಿಲ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಸ್ಕಿಲ್ಸ್ಗಳಲ್ಲಿ ಈ ಸ್ಟಾರ್ ಸ್ಕಿಲ್ಸ್ಗಳು ಯಾವುದಾದಿದೆ ಅದನ್ನು ನಿಮ್ಮ ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿ, ಅಂದರೆ ಲೈಕ್ ಇದೆಯಲ್ವ ಅಂತ ಚೆಕ್ ಮಾಡಿ, ಇಲ್ಲ ಅಂದರೆ ಎಂಟ್ರಿ ಮಾಡಿ ಆಮೇಲೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಸೊ ಅದು ಒಂದು ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಕಂಪ್ನಿಯ ಕಂಪ್ಲೀಟ್ ಇನ್ಫಾರ್ಮೇಷನ್, ಅಂದರೆ ರೋಲಿನ ಕಂಪ್ಲೀಟ್ ಇನ್ಫಾರ್ಮೇಷನ್, ಏನು ಕೆಲಸ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ಜಸ್ಟ್ ಇಲ್ಲಿ ಅಪ್ಲೈನ ಕ್ಲಿಕ್ನ ಮಾಡಿ ನೀವು ನೌಕರಿ ಪ್ಲ್ಯಾಟ್ಫಾರ್ಮಿಂದ ಅಪ್ಲೈನ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ರೆಸ್ಯೂಮ್ನ ಅದು ಕಂಪನಿಗೆ ಕಳಿಸ್ಕೊಡುತ್ತೆ. ಸೊ ಅದರಿಂದ ಅವ್ರು ನಿಮಗೆ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರಿಂದ ಕಾಂಟ್ಯಾಕ್ಟ್ನ ಮಾಡ್ತಾರೆ. ಇನ್ನೊಂದು ಸ್ಟೆಪ್, ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂದರೆ ಈ ಅವರ ವೆಬ್ಸೈಟಿಂದ ಅಪ್ಲೈನ ಮಾಡುವಂಥದ್ದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಜನ ಅಪ್ಲೈನ ಮಾಡಿರ್ತಾರೆ. ಸೊ ಅದಕ್ಕೆ ಆಲ್ರೆಡಿ ಚೆಕ್ ಮಾಡಿ ನಿಮ್ಮನ್ನ ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡುವಂಥದ್ದು ತುಂಬ ಕಮ್ಮಿ. ಅದರಿಂದ ನೀವು ಇಲ್ಲೂ ಕೂಡ ಅಪ್ಲೈನ ಮಾಡಿದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಇಬ್ಬರು ಎಂಪ್ಲಾಯೀಸ್, ಅಂದರೆ ಕಂಪ್ನಿಯ ಡಿಫ್ರೆಂಟ್ ಎಂಪ್ಲಾಯೀಸ್ಗೆ ಇನ್ಚಾರ್ಜ್ನ ಮಾಡಿರ್ತಾರೆ. ಅದರಿಂದ ಬೇರೆಯವರೇ ನಿಮ್ಮನ್ನ ರೆಸ್ಯೂಮ್ನ ಚೆಕ್ ಮಾಡುವಂಥದ್ದು. ಇಲ್ಲಿ
ನೀವು ಅಪ್ಲೈ ಮಾಡಿದಾಗ ಅವ್ರಿಗೆ ನಿಮ್ಮ ರೆಸ್ಯೂಮ್ ಅಥವಾ ನಿಮ್ಮ ಸ್ಕಿಲ್ಸ್ಗಳು ಇಷ್ಟ ಆಗಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇಲ್ಲಿ ಹೇಗೆ ಅಪ್ಲೈನ ಮಾಡಬೇಕು ಅಂದರೆ, ನೀವು ಮೊದಲನೇದಾಗಿ ಕಂಪ್ಲೀಟ್ಲಿ ಕೆಳಗೆ ಸ್ಕ್ರಾಲ್ ಡೌನ್ನ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ಲಿ ಕೆಳಗೆ ಸ್ಕ್ರಾಲ್ ಡೌನ್ನ ಮಾಡಿದ್ಮೇಲೆ ಇಲ್ಲಿ ಕೆರಿಯರ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಪೇಜ್ ಅಂದರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅವ್ರಿಗೆ ಜಸ್ಟ್ ಮೆಸೇಜ್ನ ಮಾಡಬೇಕು. ಮೆಸೇಜ್ ಅಂದರೆ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಇಮೇಲ್ ಐ ಡಿ, ಯಾವುದು ಪ್ರೊಫೆಷನಲ್ ಇಮೇಲ್ ಐ ಡಿ ಇದೆ ಆ ಇಮೇಲ್ ಐ ಡಿ, ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಅದಾದಮೇಲೆ ನಿಮ್ಮ ರೆಸ್ಯೂಮ್, ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಅದು PDF, DOC ಅಥವಾ ಡಾಕ್ಯುಮೆಂಟ್ ಫಾರ್ಮ್ಯಾಟಲ್ಲಿ ಇರಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಅದಾದಮೇಲೆ ಐ ಆಮ್ ನಾಟ್ ಅ ಐ ಆಮ್ ಸೋ ಸಾರಿ ರೋಬೋಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಮೆಸೇಜ್ ಸೆಂಡ್ ಆಗುತ್ತೆ. ನಾನು ಕೂಡ ಸಬ್ಮಿಟ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ನೀವು ಕೊಟ್ಟಾದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಕಂಪನಿಗೆ ಸಬ್ಮಿಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾ ಇದೆ. ಲೋಡ್ ಆಗಿ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯಿತು ಅಂತ ಅರ್ಥ. ಸೊ ನಾನಿಲ್ಲಿ ಏನಕ್ಕೆ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟಿಂದ ಕೂಡ ಅಪ್ಲೈನ ಮಾಡಿ ಅಂತ ಹೇಳಿದೆ ಅಂದರೆ, ನೀವಿಲ್ಲಿ ನೋಡ್ಬೋದು ಲೈಕ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಲೈಕ್ ಯು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಅಂದರೆ ನಿಮ್ಮಂಥ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಕಡೆಯಿಂದ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಸೊ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೈನ ಮಾಡಿದಾಗ ಅವರು ನಮ್ಮ ಪೇಷಂಟ್ಸ್ ಅಥವಾ ನಾವು ಲೈಕ್ ಇಲ್ಲಿ ಸರ್ಚ್ ಮಾಡಬೇಕಾಗಿರುತ್ತೆ. ಅವರ ಕಂಪ್ನಿ ಆಗಿರ್ಬೋದು ಅಥವಾ ಅದರ ಯೂಸಸ್ ಆಗಿರ್ಬೋದು, ಅದೆಲ್ಲ ಚೆಕ್ ಮಾಡಿ ನಾವು ಅದಾದಮೇಲೆ ಇಲ್ಲಿ ಅಪ್ಲೈನ ಮಾಡ್ತೀವಿ. ಆ ಪೇಷಂಟ್ಸ್ಗಳನ್ನ ಅಥವಾ ಆ ಲೈಕ್ ಸೆನ್ಸ್ನ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅದನ್ನೇ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿರೋವಂಥದ್ದನ್ನು ಶಾರ್ಟಾಗಿ ಹೇಳಿದ್ದಾರೆ. ಸೊ ಇಲ್ಲಿ ಅವ್ರು ಬೇಸಿಕ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ರೆಸ್ಯೂಮ್ ಇಲ್ಲಿ ಸಬ್ಮಿಟ್ ಆಗಿದೆ, ನಾವು ಒಂದ್ಸಲ ಚೆಕ್ ಮಾಡಿ ಅದಾದಮೇಲೆ ನಿಮಗೆ ಶಾರ್ಟ್ಲಿ ಲೈಕ್ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇದಾದಮೇಲೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರ್ಬೋದು. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲಿಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ತಾರಿ. ಯಾಕಂದರೆ ಯಾವಾಗ ಯಾವ ಕಂಪ್ನಿಗೆ ನಮ್ಮ ರೆಸ್ಯೂಮ್ ಇಷ್ಟ ಆಗುತ್ತೆ, ಯಾರು ರಿಪ್ಲೈ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಂತ ನಾವು ರೆಸ್ಯೂಮ್ನ ಸೆಂಡ್ ಮಾಡಿದ್ವಿ ಅಂದಿದ ತಕ್ಷಣ ಎಲ್ಲ ಕಂಪ್ನಿಯವರು ರಿಪ್ಲೈ ಮಾಡ್ತಾರೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ನಾವು ನಮ್ಮ ಇಮೇಲ್ನ ಸ್ಪ್ಯಾಮ್ಲಿಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಬೇಕು. ಹಾಗೆ ಯಾವುದೇ ಅನ್ನೊಂದು ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದಿರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.